ರಾಜನು ರಾಣಿಗ್ ಮಾಡಿರೋ ಅದೆಷ್ಟೋ ಸ್ಮಾರಕಗಳನ್ನ ನೋಡಿದ್ವಿ. ಆದ್ರೆ ರಾಣಿ ತನ್ನ ಪ್ರೀತಿಯ ರಾಜನ್ಗೋಸ್ಕರ ಮಾಡಿರೋ ಸ್ಥಳದ ಹುಡುಕಾಟದಲ್ಲಿ ನನ್ನ 2ನೇ ದಿನ. ಹಿಂದಿನ ದಿನ ರಾತ್ರಿ ಅಹಮದಾಬಾದ್ ಬರುವಷ್ಟೊತ್ತಿಗೆ ಮಿಡ್‌ನೈಟ್ ಆಗಿತ್ತು. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋ ಡಾರ್ಮೆಟರಿನಲ್ಲಿ ಅವತ್ ರಾತ್ರಿ ಕಳೆದು ಮರುದಿನ ಹೊರಟಿದ್ದು ಮಹೇಸಾನ ಜಂಕ್ಷನ್ ಕಡೆಗೆ. ಇಲ್ಲಿಂದ ಆಟೋ ಮಾಡ್ಕೊಂಡು ಸೀದಾ ಹೊರಟಿದ್ದು ಮೊದೇರಾ ಸನ್ ಟೆಂಪಲ್. ಭಾರತದಲ್ಲಿರೋ 3 ಸನ್ ಟೆಂಪಲ್ ಗಳಲ್ಲಿ ಇದು ಒಂದು. ಅದ್ಭುತ ಕಲೆ ಮತ್ತು ಸಂಸ್ಕೃತಿಯನ್ನ ಹೊಂದಿರೋ ದೇವಾಲಯ ಕ್ರಿಸ್ತಶಕ 1026ರಲ್ಲಿ ಸೂರ್ಯವಂಶಿ ಸೋಲಂಕಿಯ ರಾಜ ಭೀಮದೇವನಿಂದ ನಿರ್ಮಾಣಗೊಂಡಿತ್ತೆಂದು ಹೇಳಲಾಗ್ತದೆ. ತ್ರೇತಾಯುಗದಲ್ಲಿ ಭಗವಾನ್ ಶ್ರೀರಾಮನು ರಾವಣನ ಸಂಹಾರದ ನಂತರ ಗುರು ವಸಿಷ್ಠರ ಅಣತಿಯಂತೆ ಆತ್ಮಶುದ್ಧೀಕರಣ ಮತ್ತು ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾಗಲಿಕ್ಕೆ ಇದೇ ಸ್ಥಳದಲ್ಲಿ ಯಜ್ಞವನ್ನ ಮಾಡಿದ್ನೆಂದು ಕೂಡ ಹೇಳಲಾಗ್ತದೆ. ಚಾಲುಕ್ಯ ಸ್ಟೈಲ್ ನ ಆರ್ಕಿಟೆಕ್ಚರ್ ನ 2 ದೇವಸ್ಥಾನಗಳು ಮತ್ತೆ ಆ ಕೊಳಗಳನ್ನ ನೋಡಿದ್ರೆ ನಿಮ್ ಹುಬ್ಬೇರೋದಂತೂ ಖಂಡಿತ. ಇದನ್ನ ಮುಗಿಸಿ ಹೊಟ್ಟೆಗೆ ಸ್ವಲ್ಪ ತಗೊಂಡು ಸೀದಾ ಹೊರಟಿದ್ದು ರಾಣಿಕಿ ವಾವ್ ಕಡೆಗೆ. ಕ್ರಿಸ್ತಶಕ 1063ರಲ್ಲಿ ಚಾಲುಕ್ಯರ ರಾಣಿ ಉದಯಮತಿ ರಾಜ ಭೀಮರಾವ್ 1ರ ಸ್ಮರಣಾರ್ಥ ಈ ಮೆಟ್ಟಿಲು ಬಾವಿಯನ್ನ ನಿರ್ಮಾಣ ಮಾಡ್ತಾರೆ. ಈಗಿನ ₹100 ನೋಟ್ ಮೇಲೆ ಕಾಣುವ ಈ ಮೆಟ್ಟಿಲು ಬಾವಿ ನಿರ್ಮಾಣಕ್ಕೆ ಬರೋಬ್ಬರಿ 20 ವರ್ಷ ತಗಲಿತ್ತಂತೆ. ಸರಸ್ವತಿ ನದಿಯ ಪ್ರವಾಹದಿಂದ ಮುಚ್ಚಿ ಹೋಗಿದ್ದ ಇದು ತದನಂತರದ ದಿನಗಳಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯಿಂದ ರಕ್ಷಿಸಲ್ಪಟ್ಟು 2014ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿಗೆ ಸೇರ್ಪಡೆಗೊಂಡಿತು. ಇವತ್ತು ನೋಡಿರೋ 2 ಪ್ಲೇಸ್ ಗಳು ವರ್ತ್ ವಿಸಿಟ್ ಅಂತಾನೆ ಹೇಳ್ಬಹುದು. ನೀವೇನಾದ್ರೂ ಗುಜರಾತ್ ವಿಸಿಟ್ ಮಾಡ್ತಾ ಇದ್ರೆ ಇದನ್ನ ಮಿಸ್ ಮಾಡ್ಕೋಬೇಡಿ. ಸಂಜೆ ಹಾಗೆ ವಾಪಸ್ ಮಹೇಸಾನ ಜಂಕ್ಷನ್ ರೀಚ್ ಆಗಿ ಅಲ್ಲಿಂದ ವಾಪಸ್ ಅಹಮದಾಬಾದ್ ಬಂದೆ. ಬರುವಾಗ ಟ್ರೈನ್ ನಲ್ಲಿ ಸಿಕ್ಕಿರೋ ಒಂದು ಟಿಪ್ ಏನಂದ್ರೆ ಕಾಠಿಯವಾಡಿ ಥಾಲಿ ಟ್ರೈ ಮಾಡಿ ಅಂತ. ಅಂದ್ರೆ ಗುಜರಾತ್ ನ ಫೇಮಸ್ ಫುಡ್, ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಾನು ಕೂಡ ಹೇಳಿದ್ರು. ಅಹಮದಾಬಾದ್ ಇಂದ ರಾತ್ರಿ 11:30ಕ್ಕೆ ಟ್ರೈನ್ ಇತ್ತು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ. ಅದು ಯಾವ ಕಡೆ ಏನು ಎತ್ತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿದೇನೆ ಚಾನೆಲ್ ನ ಫಾಲೋ ಮಾಡಿ.